ಪ್ರತಿದಿನ ಮಧ್ಯಾಹ್ನ ಪ್ರೀತಿಯಿಂದ ತಿನ್ನುವ ಅನ್ನ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನುವ ತರಕಾರಿ, ಹಣ್ಣುಗಳು, ಇವುಗಳಲ್ಲಿ ನಿಜಕ್ಕೂ ಜೀವಸತ್ವ ಇದೆಯಾ? ಅಥವಾ ನೀವು ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ವಿಷವನ್ನ ತಿಂತಾ ಇದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಅಮೆರಿಕ ದೇಶ ವಿಯೆಟ್ನಾಂ ಯುದ್ಧದಲ್ಲಿ ದಟ್ಟವಾದ ಕಾಡುಗಳನ್ನ ಸುಟ್ಟು ಕರಕಲು ಮಾಡಲು ಬಳಸಿದ ಒಂದು ಭಯಾನಕ ರಾಸಾಯನಿಕ ಇವತ್ತಿಗೂ ನಮ್ಮ ಭಾರತದ ರೈತರ ಗದ್ದೆಗಳಲ್ಲಿ ಸಿಂಪಡಿಸಲಾಗ್ತಾ ಇದೆ ಅಂದ್ರೆ ನೀವು ನಂಬ್ತೀರಾ? ಯುರೋಪ್ ದೇಶಗಳು ಇದನ್ನ ತಿಂದ್ರೆ ನಮ್ಮ ಜನ ಸಾಯ್ತಾರೆ ಅಂತ ಕಸದ ಬುಟ್ಟಿಗೆ ಎಸೆದ ಆಹಾರವನ್ನ ನೀವು ಪ್ರತಿದಿನ ಹಣ ಕೊಟ್ಟು ತಂದು ನಮ್ಮ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ನಾವು ನಿಮ್ಗೆ ಕೇವಲ ಒಂದು ನ್ಯೂಸ್ ಹೇಳ್ತಾ ಇಲ್ಲ, ಬದಲಾಗಿ ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕನ್ನಡಿಗನ ಪ್ರಾಣಕ್ಕೆ ಕುತ್ತು ತರುತ್ತಿರುವ ಒಂದು ಬಹುದೊಡ್ಡ ಸ್ಲೋ ಪಾಯ್ಸನ್ ಜಾಲವನ್ನ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅಂತ ಮಾರ್ಕೆಟ್ಗೆ ಹೋಗಿ ಚೌಕಾಸಿ ಮಾಡಿ ತರಕಾರಿ, ಹಣ್ಣು, ಧಾನ್ಯಗಳನ್ನ ತರ್ತೀವಿ. ಆದ್ರೆ ಆ ಆಹಾರದ ರೂಪದಲ್ಲಿ ನಮ್ಮ ದೇಹವನ್ನ ಸೇರುತ್ತಿರುವ ಕ್ಯಾನ್ಸರ್ ಕಾರಕಗಳ ಬಗ್ಗೆ ನಮ್ಗೆ ಕಿಂಚಿತ್ತೂ ಕೂಡ ಅರಿವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇದು ಕೇವಲ ಕೃಷಿಯ ವಿಚಾರವಲ್ಲ, ಇದು ನಿಮ್ಮ ಹೆತ್ತವರ ಮತ್ತು ನಿಮ್ಮ ಮುದ್ದು ಮಕ್ಕಳ ಜೀವದ ಪ್ರಶ್ನೆ. ಹಾಗಿದ್ರೆ ಏನಿದು ಭಯಾನಕ ಸತ್ಯ? ನಮ್ಮ ತಟ್ಟೆಯಲ್ಲಿ ಬಡಿಸ್ತಾ ಇರುವ ಆ ಮಹಾಮಾರಿ ಯಾವುದು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ದೇಶದ ಮಾವು, ದ್ರಾಕ್ಷಿ, ಗೋಧಿ ಮುಂತಾದ ವಸ್ತುಗಳನ್ನ ನಾವು ಬೇರೆ ಬೇರೆ ದೇಶಗಳಿಗೆ, ಮುಖ್ಯವಾಗಿ ಯುರೋಪ್ಗೆ ರಫ್ತು ಮಾಡ್ತೀವಿ. ನಾವೇನು ಬಹಳ ಖುಷಿಯಿಂದ ನಮ್ಮ ಉತ್ಪನ್ನಗಳನ್ನ ಕಳಿಸ್ತೀವಿ. ಆದರೆ ಅಲ್ಲಿನ ಸರ್ಕಾರಗಳು ಏನ್ ಮಾಡ್ತಾ ಇವೆ ಗೊತ್ತಾ? ನಿಮ್ಮ ಭಾರತದ ಆಹಾರದಲ್ಲಿ ಅತಿಯಾದ ಕೀಟನಾಶಕಗಳ ಅಂಶಗಳಿವೆ, ಇದರಲ್ಲಿ ಹೆವಿ ಮೆಟಲ್ಸ್ ಇದೆ, ಇದನ್ನ ನಮ್ಮ ಜನರಿಗೆ ತಿನ್ನಿಸಲು ಸಾಧ್ಯವಿಲ್ಲ ಅಂತ ಹೇಳಿ ನಮ್ಮ ಆಹಾರವನ್ನ ನಿರ್ದಾಕ್ಷಿಣ್ಯವಾಗಿ ರಿಜೆಕ್ಟ್ ಮಾಡ್ತಾ ಇವೆ. ನೀವು ಅಂದ್ಕೊಳ್ಬಹುದು ಇದು ಒಂದೆರಡು ಬಾರಿ ಆಗಿರಬಹುದು ಅಂತ, ಆದರೆ ಡೇಟಾ ಕೇಳಿದ್ರೆ ನಿಮ್ಮ ಎದೆ ಬಡಿತ ನಿಂತು ಹೋಗುತ್ತೆ. ಜೂನ್ 6ರಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಪ್ರಕಟವಾದ ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿ ಅವರ ರಿಪೋರ್ಟ್ ಪ್ರಕಾರ ಮೇ 2024ರಿಂದ ಮೇ 2026ರ ನಡುವಿನ ಕೇವಲ ಈ ಅವಧಿಯಲ್ಲಿ ಯುರೋಪಿಯನ್ ಯೂನಿಯನ್ನ 27 ದೇಶಗಳು ಬರೋಬ್ಬರಿ 365 ಭಾರತೀಯ ಕೃಷಿ ಉತ್ಪನ್ನಗಳನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿವೆ. ಈಗ ಅತಿ ದೊಡ್ಡ ಪ್ರಶ್ನೆ ಬರೋದು ಇಲ್ಲೇ. ಯುರೋಪ್ ದೇಶಗಳಿಗೆ ವಿಷವಾದದ್ದು ಅವರ ಪ್ರಜೆಗಳಿಗೆ ಕ್ಯಾನ್ಸರ್ ತರಬಲ್ಲದ್ದು ಅಂತ ಅವರು ಬ್ಯಾನ್ ಮಾಡಿರುವ ಅದೇ ಆಹಾರವನ್ನ ನಮ್ಮ ಭಾರತೀಯರಿಗೆ ನಮ್ಗೆ ಯಾಕೆ ಮಾರಾಟ ಮಾಡಲಾಗ್ತಾ ಇದೆ? ಯುರೋಪ್ ದೇಶಗಳಲ್ಲಿ ತುಂಬಾ ಅಪಾಯಕಾರಿ ಅಂತ ಬ್ಯಾನ್ ಮಾಡಿರುವ, ನಿರ್ಬಂಧ ಹೇರಿರುವ ಕೀಟನಾಶಕಗಳನ್ನ ಇವತ್ತಿಗೂ ನಮ್ಮ ಭಾರತದ ಗದ್ದೆಗಳಲ್ಲಿ ಮನ ಬಂದಂತೆ ಸಿಂಪಡಿಸಲಾಗ್ತಾ ಇದೆ. ಆ ಕೆಮಿಕಲ್ಸ್ ಗದ್ದೆಯಲ್ಲಿ ಮಾತ್ರ ಉಳಿಯಲ್ಲ ಸ್ನೇಹಿತರೆ, ಆ ಬೆಳೆಯ ಮುಖಾಂತರ ನಮ್ಮ ತಟ್ಟೆಗೆ, ನಮ್ಮ ಆಹಾರಕ್ಕೆ ಮತ್ತು ನಮ್ಮ ದೇಹದೊಳಗೆ ಸೇರ್ತಾ ಇದೆ. ಈ ಕಥೆಯ ಆಳಕ್ಕೆ ಹೋದಂತೆ ಒಂದೊಂದೇ ಆಘಾತಕಾರಿ ಸತ್ಯಗಳು ಹೊರಬರ್ತಾ ಇವೆ. ಅದರಲ್ಲಿ ಮೊದಲನೆಯದು 2,4-D ಅನ್ನುವ ಒಂದು ಕೆಮಿಕಲ್. ಇದರ ಇತಿಹಾಸ ಶುರುವಾಗೋದು 1960ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ಅಮೆರಿಕ ಮತ್ತು ವಿಯೆಟ್ನಾಂ ನಡುವೆ ಘೋರ ಯುದ್ಧ ನಡೀತಾ ಇತ್ತು. ವಿಯೆಟ್ನಾಂನ ಸೈನಿಕರು ದಟ್ಟವಾದ ಕಾಡುಗಳಲ್ಲಿ ಅಡಗಿ ಕುಳಿತಿರುತ್ತಿದ್ದರು. ಆ ಕಾಡುಗಳನ್ನ ಸುಟ್ಟು ಹಾಕಲು ಮತ್ತು ಸೈನಿಕರಿಗೆ ಸಿಗ್ತಾ ಇದ್ದ ಆಹಾರದ ಬೆಳೆಗಳನ್ನ ನಾಶ ಮಾಡಲು ಅಮೆರಿಕದ ವಿಮಾನಗಳು ಮಿಲಿಯನ್ ಗಟ್ಲೆ ಲೀಟರ್ಗಳಷ್ಟು ಏಜೆಂಟ್ ಆರೆಂಜ್ ಎಂಬ ಮಹಾಮಾರಿ ಕೆಮಿಕಲ್ ಅನ್ನ ಸುರಿದವು. ಆ ಕೆಮಿಕಲ್ ಬಿದ್ದ ತಕ್ಷಣ ಇಡೀ ಕಾಡೆ ಸುಟ್ಟು ಕರಕಲಾಗಿ ಹೋಗ್ತಾ ಇತ್ತು. ಈಗ ನಿಮ್ಗೆ ಶಾಕ್ ಆಗುವ ವಿಚಾರ ಏನಪ್ಪಾ ಅಂದ್ರೆ, ಆ ಏಜೆಂಟ್ ಆರೆಂಜ್ ನಲ್ಲಿ ಬಳಸಿದ್ದ ಮುಖ್ಯ ವಸ್ತುಗಳಲ್ಲಿ ಒಂದು ಈ 2,4-D ಅನ್ನುವ ಕಳೆನಾಶಕ. ಅರ್ಧ ಶತಮಾನ ಕಳೆದ್ರೂ ಇವತ್ತಿಗೂ ಅದೇ 2,4-D ಅನ್ನ ಭಾರತದ ಗದ್ದೆಗಳಲ್ಲಿ, ವಿಶೇಷವಾಗಿ ಗೋಧಿ, ಭತ್ತ, ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಯಲು ಅತಿ ಸಾಮಾನ್ಯವಾಗಿ ಸಿಂಪಡಿಸಲಾಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ರಿಸರ್ಚ್ ಏಜೆನ್ಸಿ 2015ರಲ್ಲಿಯೇ ಇದನ್ನ ಗ್ರೂಪ್ 2B ವಿಭಾಗಕ್ಕೆ ಸೇರಿಸಿ ಇದು ಮನುಷ್ಯರಿಗೆ ಕ್ಯಾನ್ಸರ್ ತರುವ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದೆ. ಪ್ರಾಣಿಗಳ ಮೇಲೆ ನಡೆಸಿದ ಪ್ರಯೋಗಗಳಲ್ಲಿ ಇದು ಕ್ಯಾನ್ಸರ್ ತರುವ ರಿಸ್ಕ್ ಇರೋದು ಸಾಬೀತಾಗಿದೆ. ಸದ್ಯಕ್ಕೆ ಯುರೋಪಿಯನ್ ಯೂನಿಯನ್ ನಲ್ಲಿ ಇದನ್ನ ಬ್ಯಾನ್ ಮಾಡಿಲ್ಲದೆ ಇದ್ದರೂ ಪರಿಸರವಾದಿಗಳು ಇದನ್ನ ಬ್ಯಾನ್ ಮಾಡಿ ಅಂತ ದೊಡ್ಡ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಇದು ನಮ್ಮ ರೈತರು ಬಳಸುವ ಅತಿ ಸಾಮಾನ್ಯ ಔಷಧ. ಯೋಚನೆ ಮಾಡಿ, ಯುದ್ಧದಲ್ಲಿ ಕಾಡು ಸುಡಲು ಬಳಸಿದ ವಸ್ತುವನ್ನ ನಾವು ನಮ್ಮ ಅಕ್ಕಿ ಬೆಳೆಯಲು ಬಳಸ್ತಾ ಇದ್ದೇವೆ. ಇದು ಕೇವಲ ಆರಂಭವಷ್ಟೇ. ಈಗ ನಾವು ಹೇಳೋದಕ್ಕೆ ಹೊರಟಿರುವ ಎರಡನೇ ಕೆಮಿಕಲ್ ಹೆಸರು ಪ್ಯಾರಾಕ್ವಾಟ್. ಇದರ ಕತೆ ಕೇಳಿದ್ರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಿ. ಇದನ್ನ 1882ರಲ್ಲಿ ಆಸ್ಟ್ರಿಯಾದ ರಸಾಯನಶಾಸ್ತ್ರಜ್ಞ
ಹ್ಯೂಗೋ ವೀಡಲ್ ಅನ್ನೋರು ಮೊದಲು ಕಂಡು ಹಿಡಿದ್ರು. 1950ರ ದಶಕದಲ್ಲಿ ಬ್ರಿಟನ್ನ ಇಂಪೀರಿಯಲ್ ಕೆಮಿಕಲ್ ಇಂಡಸ್ಟ್ರೀಸ್ ಇದನ್ನ ಕಳೆನಾಶಕವಾಗಿ ಬಳಸಿ ಗ್ರಾಮಕೋನ್ಸ್ ಅನ್ನುವ ಹೆಸರಿನಲ್ಲಿ ಇಡೀ ಜಗತ್ತಿಗೆ ಮಾರಾಟ ಮಾಡ್ತು. ಆಮೇಲೆ ಇದು ಸ್ವಿಟ್ಜರ್ಲ್ಯಾಂಡ್ ನ ಸಿಂಜೆಂಟಾ ಕಂಪನಿಯ ಕೈ ಸೇರಿ ಈಗ ಚೀನಾದ ಕೈಮ್ ಚೈನಾ ಕಂಪನಿಯ ಒಡೆತನದಲ್ಲಿದೆ. ಇದರ ಘೋರ ವಾಸ್ತವ ಏನಪ್ಪಾ ಅಂದ್ರೆ ಇದು ಅತಿ ಭಯಾನಕ ವಿಷಕಾರಿ. ಮೆಡಿಕಲ್ ರಿಪೋರ್ಟ್ಗಳ ಪ್ರಕಾರ ಈ ಪ್ಯಾರಾಕ್ವಾಟ್ ನ ಒಂದು ಸಣ್ಣ ಹನಿ ನಿಮ್ಮ ಹೊಟ್ಟೆಗೋದ್ರೂ ಮನುಷ್ಯನ ಸಾವು ಖಚಿತ. ಮತ್ತು ಅತ್ಯಂತ ಭಯಾನಕ ವಿಚಾರ ಅಂದ್ರೆ ಇದು ನಿಮ್ಮ ಹೊಟ್ಟೆಗೋದ್ರೆ ಬದುಕಿಸಲು ಜಗತ್ನಲ್ಲಿ ಯಾವುದೇ ಆಂಟಿಡೋಟ್ ಅಥವಾ ಮದ್ದು ಇಲ್ವೇ ಇಲ್ಲ. ವೈದ್ಯರ ಪ್ರಕಾರ ಇದು ಮನುಷ್ಯನ ಶ್ವಾಸಕೋಶವನ್ನ ಸಂಪೂರ್ಣ ನಾಶ ಮಾಡುತ್ತೆ, ಕಿಡ್ನಿ ಫೇಲ್ ಮಾಡುತ್ತೆ ಮತ್ತು ಮೆದುಳಿಗೆ ಸಂಬಂಧಿಸಿದ ಪಾರ್ಕಿನ್ಸನ್ ಕಾಯಿಲೆಯನ್ನ ತರುತ್ತೆ. ಈ ಭಯಾನಕ ಪರಿಣಾಮಗಳನ್ನ ನೋಡಿ ಯುರೋಪಿಯನ್ ಯೂನಿಯನ್ 2007ರಲ್ಲೇ ಕೃಷಿಯಲ್ಲಿ ಇದರ ಬಳಕೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತು. ಇವತ್ತು ಜಗತ್ತಿನ ಬರೋಬ್ಬರಿ 77ಕ್ಕೂ ಹೆಚ್ಚು ದೇಶಗಳಲ್ಲಿ ಇದು ಸಂಪೂರ್ಣ ಬ್ಯಾನ್ ಆಗಿದೆ. ಆದ್ರೆ ನಮ್ಮ ಪ್ರೀತಿಯ ಭಾರತದಲ್ಲಿ ಇದು ಈಗಲೂ ಕೂಡ ಓಪನ್ ಆಗಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಇದು ನಮ್ಮ ದೇಶದಲ್ಲಿ ಈಗಲೂ ಲೀಗಲ್. ನಮ್ಮ ರೈತರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಇದನ್ನ ಗದ್ದೆಗಳಿಗೆ ಹೊಡಿತಾ ಇದ್ದಾರೆ. 70ಕ್ಕೂ ಹೆಚ್ಚು ದೇಶಗಳು ಇದು ಬೇಡ, ಇದು ಸಾವು ತರುತ್ತೆ ಅಂದ್ರು ನಮ್ಮ ದೇಶದಲ್ಲಿ ಮಾತ್ರ ಇದು ರಾಜಾರೋಷವಾಗಿ ಮಾರಾಟವಾಗ್ತಿದೆ. ಯಾಕೆ? ಯಾರ ಲಾಭಕ್ಕಾಗಿ? ಸ್ನೇಹಿತರೆ, ಈ ಸ್ಟೋರಿಯಲ್ಲಿ ದೊಡ್ಡ ಟ್ವಿಸ್ಟ್ ಬರೋದೇ ಇಲ್ಲಿ. ನೀವು ಗ್ಲೈಫೋಸೇಟ್ ಅನ್ನುವ ಹೆಸರು ಕೇಳಿರಬಹುದು. ಪ್ರಪಂಚದಾದ್ಯಂತ ಹಾಗೆ ಭಾರತದಲ್ಲೂ ಅತಿ ಹೆಚ್ಚು ಬಳಸುವ ಕಳೆನಾಶಕ ಇದು. 1974ರಲ್ಲಿ ಅಮೆರಿಕಾದ ಮಾನ್ಸಾಂಟೋ ಕಂಪನಿ ರೌಂಡ್ ಅಪ್ ಅನ್ನುವ ಹೆಸರಿನಲ್ಲಿ ಇದನ್ನ ಮಾರುಕಟ್ಟೆಗೆ ತಂತು. ಆದ್ರೆ 2015ರಲ್ಲಿ IARC ಒಂದು ಬಾಂಬ್ ಸಿಡಿಸುತ್ತೆ. ಈ ಗ್ಲೈಫೋಸೇಟ್ ಅನ್ನ ಕ್ಯಾನ್ಸರ್ ತರುವ ಖಚಿತ ಸಾಧ್ಯತೆ ಇರುವ ವಸ್ತು ಅಂತ ಘೋಷಣೆ ಮಾಡ್ತು. ಆಗ ಶುರುವಾಯ್ತು ನೋಡಿ ಅಸಲಿ ಆಟ. ಅಮೆರಿಕದಲ್ಲಿ ಲಕ್ಷಾಂತರ ಜನ ಇದರಿಂದ ನಮಗೆ ಕ್ಯಾನ್ಸರ್ ಬಂದಿದೆ ಅಂತ ಈ ಕಂಪನಿಯ ಮೇಲೆ ಕೇಸ್ ಹಾಕಿದ್ರು. 2018ರಲ್ಲಿ ಈ ಕಂಪನಿಯನ್ನ ಖರೀದಿಸಿದ ಬಾಯರ್ ಕಂಪನಿ ಜನರಿಗೆ ಪರಿಹಾರವಾಗಿ ಬರೋಬ್ಬರಿ ಬಿಲಿಯನ್ ಗಟ್ಲೆ ಡಾಲರ್ ಹಣವನ್ನ ಕೊಟ್ಟಿದೆ. ಆದ್ರೂ ಅವರು ಇದು ಕ್ಯಾನ್ಸರ್ ತರುತ್ತೆ ಅಂತ ಅಧಿಕೃತವಾಗಿ ಒಪ್ಕೊಂಡಿಲ್ಲ. ಆದ್ರೆ ಭಾರತದಲ್ಲಿ ನೋಡಿ, ಈ ಕೀಟನಾಶಕದಿಂದ ನಮ್ಮ ದೇಶದ ಮತ್ತು ವಿದೇಶದ ಕಂಪನಿಗಳು ಪ್ರತಿ ವರ್ಷ ಕೋಟ್ಯಂತರ ಡಾಲರ್ ಲಾಭ ಮಾಡಿಕೊಳ್ತಾ ಇವೆ. WHO ಎಚ್ಚರಿಕೆ ಕೊಟ್ಟರು. ನಮ್ಮ ಭಾರತದ ರೆಗ್ಯುಲೇಟರ್ಗಳು ಕಂಪನಿಗಳು ಕೊಟ್ಟ ರಿಪೋರ್ಟ್ ನೋಡಿ ಇದು ಸೇಫ್ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಮಾರಾಟ ಮಾಡಲು ಬಿಟ್ಟಿದ್ದಾರೆ. ಕಿಸಾನ್ ತಕ್ನ ಸಂಪಾದಕರಾದ ಓಂ ಪ್ರಕಾಶ್ ಅವರು ಒಂದು ಆಘಾತಕಾರಿ ಸತ್ಯ ಹೇಳ್ತಾರೆ. ನಮ್ಮ ದೇಶದ ರೆಗ್ಯುಲೇಟರ್ಗಳು ಮತ್ತು ಕೆಮಿಕಲ್ ಕಂಪನಿಗಳ ನಡುವೆ ಒಂದು ರಹಸ್ಯ ಒಪ್ಪಂದವಿದೆ. ಈ ಒಳಸಂಚು ಕೋಟ್ಯಂತರ ಭಾರತೀಯರ ಆರೋಗ್ಯವನ್ನ ಅಪಾಯಕ್ಕೆ ದೂಡ್ತಿದೆ ಅಂತ. ಮತ್ತೊಂದ್ ಕಡೆ ಆಸಿಫೇಟ್ ಮತ್ತು ಡೈಮೆಥೋಯೇಟ್ ಅನ್ನ ಮನುಷ್ಯನ DNA ಹಾನಿ ಮಾಡುತ್ತೆ ಅಂತ 31 ದೇಶಗಳಲ್ಲಿ ಬ್ಯಾನ್ ಮಾಡಿದ್ರು. ಭಾರತದಲ್ಲಿ ಅದು ಮಾರಾಟವಾಗ್ತಾ ಇದೆ. ಇನ್ನು ಆಸಿಫೇಟ್ ಅನ್ನುವ ಕೀಟನಾಶಕವನ್ನ ಹತ್ತಿ ತರಕಾರಿಗಳಿಗೆ ಸಿಂಪಡಿಸ್ತಾ ಇದ್ದಾರೆ. ಇದರಿಂದ ಕ್ಯಾನ್ಸರ್ಗಿಂತ ದೊಡ್ಡ ಅಪಾಯ ಪ್ರಕೃತಿಗೆ ಆಗ್ತಾ ಇದೆ. ನಮ್ಮ ಪ್ರಕೃತಿಯ ಬೆನ್ನೆಲುಬಾದ ಜೇನು ನೊಣಗಳು ಮತ್ತು ಚಿಟ್ಟೆಗಳು ಇದರಿಂದ ಸಾಯ್ತಾ ಇವೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಜೇನು ನೊಣಗಳಿಲ್ಲದೆ ಪರಾಗಸ್ಪರ್ಶ ಆಗಲ್ಲ. ಪರಾಗಸ್ಪರ್ಶ ಇಲ್ಲದೆ ನಮ್ಮ ಹಣ್ಣು ತರಕಾರಿ ಉತ್ಪಾದನೆ ಆಗೋದಿಲ್ಲ. ಇಡೀ ಜೀವ ಸಂಕುಲವೇ ನಾಶವಾಗುವ ಅಪಾಯದಲ್ಲಿದೆ. ಈಗ ನಿಮ್ಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಬಂದಿರಬಹುದು, ಅಲ್ಲ ಸರ್, ಈ ಕೆಮಿಕಲ್ ಇಷ್ಟೊಂದು ಡೇಂಜರಸ್ ಅಂತ ಗೊತ್ತಿದ್ರು ಭಾರತ ಸರ್ಕಾರ, ನಮ್ಮ ಕಾನೂನು ಯಾಕೆ ಇದನ್ನ ಬ್ಯಾನ್ ಮಾಡ್ತಾ ಇಲ್ಲ? ಇದಕ್ಕೆ ಉತ್ತರ ಅಷ್ಟು ಸುಲಭವಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಫರ್ಟಿಲೈಸರ್ ಮತ್ತು ಕೆಮಿಕಲ್ ಲಾಬಿ ಕೆಲಸ ಮಾಡ್ತಾ ಇದೆ. ಅವರ ವಾದ ಏನ್ ಗೊತ್ತಾ? ಈಗಿನ ಕಾಲದಲ್ಲಿ ಈ ಕೆಮಿಕಲ್ಸ್ ಇಲ್ಲದೆ ಕೃಷಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕೀಟಗಳ ಕಾಟ ತಡೆಯೋದಕ್ಕೆ ಇದು ಬೇಕೇ ಬೇಕು. ಇದನ್ನ ಏಕಾಏಕಿ ಬ್ಯಾನ್ ಮಾಡಿದ್ರೆ ರೈತರ ಬೆಳೆ ನಾಶ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ರೈತರಿಗೆ ನಷ್ಟ ಆಗುತ್ತೆ, ದೇಶದಲ್ಲಿ ಆಹಾರದ ಕೊರತೆ ಆಗುತ್ತೆ ಅಂತ ಅವರು ವಾದ ಮಾಡ್ತಾರೆ. ಒಂದು ರೀತಿಯಲ್ಲಿ ಅಗ್ಗದ ಮತ್ತು ಎಫೆಕ್ಟಿವ್ ಮದ್ದು ಅನ್ನುವ ಕಾರಣಕ್ಕೆ ರೈತರು ಇದನ್ನೇ ನೆಚ್ಕೊಂಡಿದ್ದಾರೆ. ಆದರೆ ನಾಣ್ಯದ ಇನ್ನೊಂದು ಮುಖ ನೋಡಿ, ಈ ವಿಷಗಳನ್ನ ತಯಾರಿಸಿದ್ದು ಯುರೋಪ್ ಮತ್ತು ಅಮೆರಿಕದವರು. ಅವರು ಈ ಕೆಮಿಕಲ್ಸ್ ಅನ್ನ ಕಂಡು ಹಿಡಿದ್ರು. ಅದರಿಂದ ಆಗುವ ಅನಾಹುತಗಳನ್ನ ಅರ್ಥಕೊಂಡು ತಮ್ಮ ದೇಶದ ಜನರನ್ನ ಉಳಿಸಲು ಅಲ್ಲಿ ಅದನ್ನ ಬ್ಯಾನ್ ಮಾಡಿದ್ರು. ಆದರೆ ಅದೇ ಕೆಮಿಕಲ್ಸ್ ಅನ್ನ ಇವತ್ತು ಭಾರತದಂತಹ ದೇಶಗಳಿಗೆ ತಂದು ಮಾರಿ ಸಾವಿರಾರು ಕೋಟಿ ಲಾಭ ಮಾಡ್ಕೊಳ್ತಿದ್ದಾರೆ. ನಮ್ಮ ಜನರ ಜೀವಕ್ಕಿಂತ ಈ ಕಂಪನಿಗಳ ಲಾಭ ಮುಖ್ಯನಾ? ಭಾರತದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಸುನಾಮಿಯಂತೆ ಏರ್ತಾ ಇದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕೊಟ್ಟಿರುವ ಡೇಟಾ ಕೇಳಿ. 2022ರಲ್ಲಿ ಭಾರತದಲ್ಲಿ 14.6 ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಿವೆ. ಕೇಂದ್ರ ಸರ್ಕಾರದ ಅಂದಾಜಿನ ಪ್ರಕಾರ ಇದು ಮುಂದಿನ ವರ್ಷಗಳಲ್ಲಿ 15.7 ಲಕ್ಷಕ್ಕೆ ಏರಿಕೆ ಆಗಬಹುದು.
ಖಂಡಿತ ಕ್ಯಾನ್ಸರ್ಗೆ ನೂರಾರು ಕಾರಣಗಳಿರಬಹುದು, ಕೇವಲ ಕೀಟನಾಶಕಗಳೇ ಕಾರಣ ಅಂತ ಹೇಳೋದಕ್ ಆಗೋದಿಲ್ಲ. ಆದ್ರೆ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ ಹೇಳುವ ಪ್ರಕಾರ ಕ್ಯಾನ್ಸರ್ ತರುವ ಇಂತಹ ಖಚಿತ ವಸ್ತುಗಳಿಂದ ನಾವು ಆದಷ್ಟು ದೂರ ಇರಲೇಬೇಕಲ್ವಾ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಏನಾಗುತ್ತೆ ಅಂತ ಊಹಿಸಿಕೊಳ್ಳಿ. ಭಾರತದ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬರು ಕ್ಯಾನ್ಸರ್ ರೋಗಿ ಇರುವ ಪರಿಸ್ಥಿತಿ ಬರಬಹುದು. ನಾವು ತಿನ್ನುವ ತರಕಾರಿ, ಹಣ್ಣು, ಗೋಧಿ ಎಲ್ಲದರಲ್ಲೂ ಈ ವಿಷ ಸೇರ್ಕೊಂಡಿರುತ್ತೆ. ಇದರ ವಿರುದ್ಧ ಈಗೀಗ ಧ್ವನಿ ಎದ್ದಿದೆ. ರಾಜಸ್ಥಾನದ ಕಿಸಾನ್ ಮಹಾಪಂಚಾಯತ್ ಸೇರಿದಂತೆ ಹಲವು ರೈತ ಸಂಘಟನೆಗಳು ಈ ಪ್ಯಾರಾಕ್ವಾಟ್ ನಂತಹ ವಿಷವನ್ನ ಬ್ಯಾನ್ ಮಾಡಿ ಅಂತ ಹೋರಾಟ ಮಾಡ್ತಾ ಇವೆ. ಕೇರಳ ಮತ್ತು ತೆಲಂಗಾಣದಂತಹ ಕೆಲವು ರಾಜ್ಯಗಳು ಈ ವಿಷದ ವಿರುದ್ಧ ಹೆಜ್ಜೆ ಇಟ್ಟಿವೆ. ಸುಪ್ರೀಂ ಕೋರ್ಟ್ ನಲ್ಲೂ ಇದನ್ನ ಬ್ಯಾನ್ ಮಾಡುವ ಬಗ್ಗೆ ಅರ್ಜಿ ಬಾಕಿ ಇದೆ. ಆದ್ರೆ ಇದು ಸಂಪೂರ್ಣವಾಗಿ ಬ್ಯಾನ್ ಆಗುವವರೆಗೂ ನಮ್ಮ ಗತಿ ಏನು? ನಮ್ಮ ವ್ಯವಸ್ಥೆ ವೈಜ್ಞಾನಿಕ ಸತ್ಯಗಳನ್ನ, ಜನರ ಆರೋಗ್ಯವನ್ನ ಮತ್ತು ರೈತರ ಅಗತ್ಯಗಳನ್ನ ತೂಗಿ ನೋಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಈ ಹಳೆಯ ವಿಷಕಾರಿ ಕೆಮಿಕಲ್ಸ್ ಮೇಲಿನ ನಮ್ಮ ಅವಲಂಬನೆ ಹೊಸ ಮತ್ತು ಸುರಕ್ಷಿತ ಕೃಷಿ ಪದ್ಧತಿಗಳ ಅಳವಡಿಕೆಯನ್ನ ತಡ ಮಾಡುತ್ತಿದೆ. ನಾವು ಸಾವಯವ ಅಥವಾ ಸುರಕ್ಷಿತ ಕೃಷಿಯತ್ತ ಹೆಜ್ಜೆ ಇಡಲೇಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಈ ಬದಲಾವಣೆ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಆಗ್ಲೇಬೇಕು. ಕೊನೆಗೊಂದು ಪ್ರಶ್ನೆ: ಯುರೋಪಿನ ಪ್ರಜೆಗಳ ಜೀವಕ್ಕಿರುವ ಬೆಲೆ ಒಬ್ಬ ಭಾರತೀಯನ ಜೀವಕ್ಕೆ ಇಲ್ವಾ? ಕೇವಲ ವಿದೇಶಿ ಕಂಪನಿಗಳ ಲಾಭಕ್ಕಾಗಿ ನಮ್ಮ ಭಾರತೀಯ ರೈತರನ್ನ ಬಲಿಪಶುಗಳನ್ನಾಗಿ ಮಾಡಿ ನಮ್ಮ ತಟ್ಟೆಯಲ್ಲಿ ಪ್ರತಿದಿನ ಕ್ಯಾನ್ಸರ್ ಅನ್ನ ಬಡಿಸ್ತಾ ಇರೋದು ಅಕ್ಷಮ್ಯ ಅಪರಾಧ. ಕೃಷಿಯಲ್ಲಿ ಇಳುವರಿ ಮುಖ್ಯ, ಲಾಭ ಮುಖ್ಯ, ಹೌದು. ಆದ್ರೆ ಆ ಲಾಭ ನಮ್ಮ ಹೆತ್ತವರ, ನಮ್ಮ ರೈತರ, ನಮ್ಮ ಮುದ್ದು ಮಕ್ಕಳ ಜೀವದ ಬೆಲೆಯಲ್ಲಿ ಬರಬಾರದು. ನಮಗ ಅನ್ನ ಬೇಕು, ಆದ್ರೆ ಆ ಅನ್ನದ ರೂಪದಲ್ಲಿ ಬರುವ ವಿಷ ಖಂಡಿತ ಬೇಡ. ನೀವೇನಂತೀರಿ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.